ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಪಾಳ್ಳಿಕೆರೆ ಗ್ರಾಮದ ರಸ್ತೆ ಪಕ್ಕದ ಮನೆಯವರು ಸಹಕಾರ ನೀಡಿದರೆ ಅತಿ ಶೀಘ್ರದಲ್ಲೇ ರಸ್ತೆ ಅಗಲೀಕರಣ ಕಾಮಗಾರಿ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಚೇಳೂರು ತಾಲೂಕಿನ ಪಾಳ್ಳಿಕೆರೆ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಾಗೇಪಲ್ಲಿ ಶಾಸಕರು, ಪಾಳ್ಳಿಕೆರೆ ಗ್ರಾಮದ ರಸ್ತೆ ಪಕ್ಕದ ಮನೆಗಳು ಇರುವವರು ರಸ್ತೆ ಅಗಲೀಕರಣಗಳಿಂದ ನಾವು ಮನೆಗಳು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ. ಸರ್ಕಾರ ಜೊತೆ ನಾನು ಮಾತನಾಡಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲು ಸಿದ್ಧನಿದ್ದೇನೆ ಎಂದು ಶಾಸಕರು ತಿಳಿಸಿದರು. ಜನಸ್ಪಂದನ ಕಾರ್ಯಕ್ರಮದಲ್ಲಿ 100ಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ದು, ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಹೆಚ್ಚು ಅರ್ಜಿಗಳು ಬಂದಿದ್ದು, ಇದರಲ್ಲಿ ಬಸ್ ಸೌಲಭ್ಯ, ವಸತಿ ಹೀಗೆ ಅನೇಕ ಸಮಸ್ಯೆಗಳ ಬಗ್ಗೆ ಅರ್ಜಿ ಹಾಕಿಕೊಂಡಿದ್ದಾರೆ. 1 ತಿಂಗಳೊಳಗೆ ಅವರ ಸಮಸ್ಯೆಗಳ ಬಗ್ಗೆ ಇತ್ಯರ್ಥಪಡಿಸುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್, ತಾಲೂಕು ಪಂಚಾಯಿತಿ ಇಒ ರಮೇಶ್, ಸಿಡಿಪಿಒ ರಾಮಚಂದ್ರಪ್ಪ, ಟಿಎಚ್ಒ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್, ಪಿಎಸ್ಐ ಹರೀಶ್, ಬೆಸ್ಕಾಂ ಎಡಬ್ಲ್ಯೂ ಸೋಮಶೇಖರ್, ಜಾಲಾರಿ, ಕೆಜಿ ವೆಂಕಟರಮಣ, ಎಚ್.ವಿ. ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಪಾಳ್ಳಿಕೆರೆ ಪಂಚಾಯಿತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಾವು ನಮ್ಮ ತಹಸೀಲ್ದಾರು ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳು ಹಾಜರಿದ್ದು, ಸುಮಾರು 100ಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದೆ. ಅದರಲ್ಲಿ ಜಾಸ್ತಿ ರೆವಿನ್ಯೂ ಸಂಬಂಧಪಟ್ಟಂಗೆ ದರಖಾಸ್ತು ಇರ್ಬೋದು, ಮತ್ತು ಒಂದು ಜಮೀನಿಂದ ಇನ್ನೊಂದು ಜಮೀನಿಗೆ ದಾರಿ ಬಿಡಿಸೋದು, ಇಂಥ ಜಾಸ್ತಿ ಅರ್ಜಿಗಳಿದೆ. ರೇಷನ್ ಕಾರ್ಡ್ ಬಂದಿದೆ, ಮನೆಗಳ ವಿಚಾರವಾಗಿ ಬಂದಿದೆ, KEB ಸಮಸ್ಯೆಗಳು ಬಂದಿದೆ, ಬಸ್ ಸೌಕರ್ಯದ ಸಮಸ್ಯೆಗಳು ಬಂದಿದೆ. ಈಗ ಅನೇಕ ಅರ್ಜಿಗಳು ಬಂದಿದೆ. ನಾವೆಲ್ಲ ಸ್ವೀಕರಣೆ ಮಾಡಿದ್ದೀವಿ. 1 ತಿಂಗಳೊಳಗಡೆ ಅವನ್ನು ಇತ್ಯರ್ಥಪಡಿಸುವಂಥ ಕೆಲಸ ಮಾಡ್ತೀವಿ. ನಿಯಮಾನುಸಾರ ಇದ್ದರೆ ಕೆಲಸ ಮಾಡ್ಕೋತೀವಿ, ನಿಯಮಾನುಸಾರ ಇಲ್ಲಾಂದರೆ ಎಂಡಾರ್ಸ್ಮೆಂಟ್ ಕೊಡುವಂಥ ಕೆಲಸ ಅಂತ ನಾವು ಮಾಡ್ತೀವಿ. ಈ ಜನಸ್ಪಂದನ ಕಾರ್ಯಕ್ರಮ ಉದ್ದೇಶನೇ ಅತಿ ಬೇಗ ಕೆಲಸ ಆಗಬೇಕು ಅಂತ. ದಯವಿಟ್ಟು ತಮ್ಮ ಮಾಧ್ಯಮಕ್ಕೆ ನಾನು ವಿನಂತಿ ಮಾಡ್ತೀನಿ, ಇನ್ನಷ್ಟು ಜನ ಪಾಪ ಸಮಸ್ಯೆ ಬರಲಿ, ಇತ್ಯರ್ಥಪಡಿಸ್ಕೊಳ್ಳಿ ಅಂತ ನನ್ನದೊಂದು ಮನವಿ. ಎರಡನೇದು, ಈ ಪಾಳ್ಳಿಕೆರೆಯಲ್ಲಿ PWD ಅವರು ರಸ್ತೆ ಸುಮಾರು ವರ್ಷಗಳು ನೆನೆಗೊಂಡು ಬಿದ್ದಿತ್ತು. ನಾನು ಸರ್ಕಾರದಲ್ಲಿ ಪ್ರೆಜರ್ ಹಾಕಿ 5 ಕೋಟಿ ರೂಪಾಯಿ ಹಣವನ್ನು ಪಾಳ್ಳಿಕೆರೆ ಮುಖ್ಯ ರಸ್ತೆಗೆ ಈಗ ಹಣ ತಂದಿದ್ದೀವಿ ಸರ್ಕಾರದಿಂದ. ಆದರೆ ಇಲ್ಲಿ ಪಾಪ ಕೆಲವರು ನಮ್ಮ ಮನೆಗಳು ಹೋಗುತ್ತೆ, ನಮ್ಮದು ಇರೋದೆಲ್ಲ ಹೋಗುತ್ತೆ, ಜೀವನಕ್ಕೆ ಆಧಾರನೇ ಇಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನಾನು ಸರ್ಕಾರ ಜೊತೆ ಮಾತನಾಡ್ತೀನಿ. ಮ್ಯಾಕ್ಸಿಮಮ್ ಅವ್ರು ಒಪ್ಕೊಂಡ್ರೆ ಅವ್ರೇನು ನಿವೇಶನ ಹೋಗುತ್ತೆ ಸರ್ಕಾರದ ಅಷ್ಟು ನಿವೇಶನ ಕೊಡೋಕ್ಕೆ ನಾನೇನಾದರೂ ಸರ್ಕಾರ ಜೊತೆಯಲ್ಲಿ ಮಾತನಾಡಿ ಕೊಡಿಸುವಂಥ ಪ್ರಯತ್ನನೂ ನಾನು ಮಾಡ್ತೀನಿ. ಅಕಸ್ಮಾತ್ ಯಾವುದಾದ್ರು ಜನತಾ ಮನೆಗಳು ಬಂದಾಗ ಒಂದು ಮನೆ ಹಾಕ್ಕೊಡೋಕ್ಕೂ ನಾನು ಸರ್ಕಾರದಿಂದ ಪ್ರಯತ್ನ ಪಡ್ತೀನಿ. ಇಲ್ಲಿನ ಜನರು ಸ್ವಲ್ಪ ಸಹಕಾರ ನೀಡಬೇಕು. ಯಾಕಂದರೆ ಈ ದಾರಿ ಹೆಂಗಿದೆ ಅಂದರೆ ಬಂಡಿ ರಸ್ತೆ ಥರ ಇದೆ. 12 ರಸ್ತೆ ಇದೆ, ಬಂಡಿ ರಸ್ತೆ. 1 ಲಾರಿ ಹೋದರೆ 1 ಬಸ್ ಬಂದರೆ ಹೋಗೋಕ್ಕಾಗಲ್ಲ, ಕಷ್ಟವೇ ಇದೆ. ಜನನೂ ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಸಹಕರಿಸಿದ್ರೆ ಅತಿ ಬೇಗ ಐ ಥಿಂಕ್ ನಾನು ಮ್ಯಾಕ್ಸಿಮಮ್ ಒಂದು 15 ದಿವಸದೊಳಗಡೆ ರಸ್ತೆ ಪ್ರಾರಂಭ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ಊರಿನ ಜನ ಸಹಕಾರ ನೀಡಬೇಕು. ಅವ್ರಿಗೇನು ಅನ್ಯಾಯ ಆಗುತ್ತೆ ಅದರ ಬಗ್ಗೆ ನಾನು ಸರ್ಕಾರದ ಏನು ಸಿಗುತ್ತೆ ಅಂತ ಭರವಸೆ ಕೊಟ್ಟು ಆ ಕೆಲಸ ನಾನು ಮಾಡ್ಕೊಳ್ಳುವಂಥ ಕೆಲಸ ನಾನು ಮಾಡ್ತೀನಿ. ಎಲ್ಲಿಂದ ರಸ್ತೆ ಇವಾಗ ಈಗ ಎಲ್ಲಿಂದ ಎಲ್ಲಿಗೆ ಈಗ ನಮ್ಮ ಚೇಳೂರಿಂದ ಬಂದು ಸ್ಟಾಪ್ ಆಗಿದೆ ರಸ್ತೆ ಮಾಡೋದು, ಅಲ್ಲಿಂದ ಈ ಎಂಡಿಗೆ. ಮತ್ತು ಅಲ್ಲೊಂದು ಫಾರೆಸ್ಟಲ್ಲಿ ಒಂದು ಪಾಯಿಂಟ್ ಬಿಟ್ಟೋಗಿದೆ, ರಾಮೋಜಿಪಲ್ಲಿ ಹತ್ರ. ಅದನ್ನು ಫಿನಿಷ್ ಮಾಡೋದು 5 ಕೋಟಿ ರೂಪಾಯಿ ಹಣ ಬಂದಿದೆ. ಶಾರ್ಟೇಜ್ ಬಂದು ಇನ್ನೂ ಸ್ವಲ್ಪ ವರ್ಕ್ ಸ್ಲಿಪ್ಗಳನ್ನು ಮಾಡಿಸೋಂಥ ಕೆಲಸ ನಾನು ಮಾಡ್ತೀನಿ. PWD ರಸ್ತೆ ಪ್ರಕಾರ ಎಷ್ಟು ಅಡಿಗಳು ಹೋಗುತ್ತೆ ಸರ್? ನಾವು ಸ್ಟೇಟ್ ಹೈವೇ ಪ್ರಕಾರ, ಇದು ಸ್ಟೇಟ್ ಹೈವೇ. ಈಗ ಎಲ್ಲಿ ನಿಮ್ಮಕಾಯಿಲ್ಪಲ್ಲಿಯಿಂದ ನಮ್ಮ ಆಚಗಾನಪಲ್ಲಿ ತನಕ ಸ್ಟೇಟ್ ಹೈವೇ ಆಗಿದೆ. 69 ಅಡಿ ಸೆಂಟ್ರಿಂದ ಈ ಕಡೆ 69 ಅಡಿ, ಆ ಕಡೆ 69 ಅಡಿ ಬರುತ್ತೆ. ನಾನು ನಮ್ಮ ಅಧಿಕಾರಿಗಳಿಗೆ ಬೇಡ ಪಾಪ ಅನ್ಯಾಯ ಆಗುತ್ತೆ, MDR ಪ್ರಕಾರ 43 ಅಡಿಗೆ ಮಾಡ್ತೀವಿ ಅಂದ್ರೆ ಮಾಡಿ ಅಂತ ಹೇಳಿದ್ವಿ. ಈಗ 43 ಅಡಿಗೂ ಜನ ಒಪ್ತಾ ಇರೋದ್ರಿಂದ ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ಮಾತನಾಡ್ತೀನಿ, ಸರ್ಕಾರ ಜೊತೆ ಮಾತನಾಡಿ ಈ ಕೆಲಸ ಪ್ರಾರಂಭ ಆಗೋ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತೀನಿ.